ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತ ಯೇಸುವಿನಲ್ಲಿ ನಾನು ನಿಮಗೆ ಶುಭವಂದನೆಯನ್ನು ತಿಳಿಸುತ್ತಾ, ನಾವು ಪ್ರತಿ ಸಾಯಂಕಾಲ ಶನಿವಾರ ದಿನ ನಾವು ದೇವರ ಸನ್ನಿಧಾನಕ್ಕೆ ಮತ್ತೊಂದು ಸಲ ಈ ಒಂದು ಪ್ರಾರ್ಥನೆಗೆ ನಾವು ಸೇರಿ ಬರುವಾಗೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈಗಾಗಲೇ ನಾವು ರಾಗಗಳನ್ನು ಹಾಡುತ್ತಾ ಆತನನ್ನು ಮಹಿಮೆಪಡಿಸಿದ್ದೇವೆ. ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸಿರಿ. ಕೀರ್ತನೆಗಳಿಂದಲೂ ಆತ್ಮಿಕ ಸಂಬಂಧಗಳಿಂದಲೂ ಆತನಿಗೆ ಗಾನ ಮಾಡಿರಿ ಅಂತೇಳಿ ಭಕ್ತನ ದಾವೀದನು ತಿಳಿಸಿದ ಹಾಗೆ, ಈ ದಿನ ನಾವು ಮೊದಲೇ ಓದಿದ ಹಾಗೆ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ ಈಗ ಸುಂದರವಾಗಿ ನಮ್ಮ ಸಹೋದರರು ವಾಕ್ಯ ಓದಿದ್ದಾರೆ. 22ರಿಂದ 29 ವಚನಗಳಲ್ಲಿ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈಗ ನಾವು ಇಲ್ಲಿ ದೇವರ ಬಳಿಗೆ ಬರುವಂಥ ಒಂದು ರೂಢಿ ಕ್ರಮ. ದೇವರು ಅಲ್ಲಿ ನಾವು ನೋಡ್ತಾ ಇದ್ದೀವಿ, 6 ದಿನ ಕೆಲಸ ಮಾಡಿ 7ನೇ ದಿನವನ್ನು ದೇವರ ದಿನವನ್ನಾಗಿಟ್ಟುಕೊಂಡಾನಂತೇಳಿ ನಾವು ಸತ್ಯವೇದದಲ್ಲಿ ನಾವು ನೋಡಿದ್ದೇವೆ. ಅದಕ್ಕೆ ನಮಗೆ ಮತ್ತೆ ಮುಂದೆ ನಾವು ಯಾವ ರೀತಿಯಿಂದ ಅದಕ್ಕೆ ನಾವು ಸಿದ್ಧರಾಗಿ ಮುಂದೆ ನಡಿಬೇಕು, ಇದ್ರ ಮೂಲಕ ಮುಂದೆ ನಾವು ದೇವರ ರಾಜ್ಯದಲ್ಲಿ ನಾವು ಯಾವ ರೀತಿಯಿಂದ ನಾವು ಕೂಡ್ತೀವಿ ಎಂಬುದರ ಮೂಲಕ ಇವತ್ತಿನ ವಾಕ್ಯ ಅಲ್ಲಿ ನಮಗೆ ಆತನ ಭಕ್ತರಿಗೆ ತಿಳಿಸ್ತಾ ಇದೆ. ಅಲ್ಲಿ ಪೀಠಿಕೆ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಧರ್ಮಶಾಸ್ತ್ರವು ಭೂ ಸಂಬಂಧವಾದದ್ದು, ಭಯ ಹುಟ್ಟಿಸುವಂಥದ್ದು ಆಗಿದೆ. ಸುವಾರ್ತೆಯು ನಿರಂತರವಾಗಿ ಉತ್ಸಾಹ ಹುಟ್ಟಿಸುವಂಥದ್ದಾಗಿ ಇದೆ ಎಂಬುದೇ ಇಲ್ಲಿ 2 ಮಾತುಗಳು ನಮಗಿಲ್ಲಿ ದೇವರು ತಿಳಿಸ್ತಾ ಇದ್ದಾರೆ ಪೀಠಿಕೆಯಲ್ಲಿ. ಏನಪ್ಪ ಅಂತಂದರೆ, ಧರ್ಮಶಾಸ್ತ್ರ ನಮಗೆ ದೇವರು 10 ಆಜ್ಞೆಗಳನ್ನು ಕೊಟ್ಟೋದ್ರ ಮೂಲಕ ನಾವು ಮೋಶೆಗೆ ಈ ಜನಗಳು ಈ ರೀತಿ ನಡಿಬೇಕಂತಂದಾಗ ಅಲ್ಲಿ ಒಂದು ನಿಯಮಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಅದನ್ನು ಮತ್ತೆ ಬರ್ತಾ ಈಗಿರ್ಬೇಕಂತ ಧರ್ಮಶಾಸ್ತ್ರದ ಎಲ್ಲ ಕೊಡಲ್ಪಟ್ಟಿತ್ತು. ಆದರೆ ಮತ್ತೆ ನಮಗೆ ಮುಂದೆ ಆ ಮಾತೆ ಮತ್ತೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದ ಮೇಲೆ ಅಪೋಸ್ತಲರಿಗೆ ಮತ್ತು ಅನೇಕರಿಗೆ ಕಳಿಸಿ ಹೋಗಿರೋ ಲೋಕದ ಕಟ್ಟೆಗಳಿಗೆ ಎಲ್ಲ ಸುವಾರ್ತೆಯನ್ನು ಸಾರಿ ಅಂದಾಗ ಯಾರು ಆತನ ಭಕ್ತರಾಗ್ತಿದ್ರು, ಇನ್ನು ಮೇಲೆ ಯಾರು ಆತನನ್ನು ಹಿಂಬಾಲಿಸ್ತಾರೋ. ಅದಕ್ಕಿಂತ ಮೊದಲು ನಾವು ನೋಡ್ತಾ ಇದ್ದೀವಿ, ಸ್ನಾನಿಕನಾದ ಯೋಹಾನನು ಸಹ ಆ ದೇವರ ಬಗ್ಗೆ ಸುವಾರ್ತೆ ಸಾರಿದ. ಅದಾದ ಮೇಲೆ ಮತ್ತೆ ಯೇಸು ಕ್ರಿಸ್ತನ್ ಬಂದು ಅವ್ರಿಗೆ ಹೀಗೆ ಹೇಳ್ತಾ ಇದ್ದಾನ, ಮತ್ತೆ ನೀವು ದೇವರ ಮಕ್ಕಳಾಗಿ ಆತನ ಭಕ್ತರಾಗಿ ಸೇರಿ ಬಂದಿರಿ ಅನ್ನೋದಕ್ಕೋಸ್ಕರ ಅವ್ರಿಗೆ ಈ ರೀತಿಯಿಂದ ಅಲ್ಲಿ ತಿಳಿಸ್ತಾ ಇದ್ದಾನ. ಇಲ್ಲಿ ಚಿಯೋನ್ ಪರ್ವತ ಅಂತ ಹೇಳಿ ನೋಡಿಸ್ತಾ ಇದ್ದಾನೆ. ಇಲ್ಲಿ ನಾವು ನೋಡುವುದಾದರೆ ನಾವು ಇಲ್ಲಿ 22ನೇ ವಚನದಲ್ಲಿ ಓದಿದಾಗ, ಆದರೆ ನೀವು ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿ ಬರುವ ಕೋಟ್ಯಾನುಕೋಟ ದೇವದೂತರ ಬಳಿಗೆ, ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ, ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೆ, ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ, ಹೊಸ ಒಡಂಬಡಿಕೆಯ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ, ಹೇಬೆಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣವಾದ ರಕ್ತದ ಬಳಿಗೆ ಬಂದಿದ್ದೀರಿ. ಇಲ್ಲಿ ಯಾರಿಗೆ ಅಂತ ಹೇಳ್ತಾ ಇದ್ದಾರೆ ಈ ಮಾತಂದ್ರೆ, ಆತನ ನಂಬುವಂಥವರಿಗೆ ಮತ್ತು ಭಕ್ತರಿಗೆ, ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನು ಮತ್ತು ಅಪೊಸ್ತಲರಿಗೆ ಹೇಳ್ತಾ ಇದ್ದ, ನೋಡ್ರಿ ನಾನು ನಿಮಗೆ ನಿತ್ಯ ಜೀವ ಕೊಡ್ತೀನಿ, ನನ್ನನ್ನು ಹಿಂಬಾಲಿಸಿರಿ ಅಂತ ಹೇಳ್ದ. ಮೊಟ್ಟ ಮೊದಲದಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದವರು ಅಪೊಸ್ತಲರಿದ್ದರು. ಅದಾದಮೇಲೆ ಎಷ್ಟೋ ಸಂಘಗಳನ್ನು ಇದ್ದರು. ನೋಡ್ರಿ, ಅದಕ್ಕಿಂತ ಮೊದಲು ಅಪೊಸ್ತಲ ಕುರಿತು 2ನೇ ಅಧ್ಯಾಯ ನೀವು ಹೋದ್ರಿ, ಅಲ್ಲಿ ಅವರಲ್ಲಿ ಒಂದು ಸಂಘ ನೇರ್ಪಾಟ ಆಗ್ತೈತೆ. ಅವ್ರು ಆದ ಮೇಲೆ ಮತ್ತೆ ಹೋಗಿ ಅವರ ಮನೆಗಳಿಗೆ ಹೋಗಿ ಸುವಾರ್ತೆ ಸಾರ್ತಾ ಇದ್ದರು. ಅಲ್ಲಿ ಊರುಗಳಿಗೆ ಹೋಗಿದ್ರು ಕೂಡ ಅವರ ಮನೆಗಳಿಗೆ ಹೋಗ್ತಾ ಇದ್ರು. ಅಲ್ಲಿ ಒಂದು ಏನೇ ಇತ್ತಂದ್ರೆ ಬರೀ ಯೇಸು ಕ್ರಿಸ್ತನ ಬಗ್ಗೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಅಪೊಸ್ತಲ ಕುರಿತು 2ನೇ ಅಧ್ಯಾಯ 42ನೇ ವಚನ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ, ಸಹೋದರರ ಅನ್ಯೋನ್ಯತೆಯಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಇಲ್ಲಿ ನಾವು ಕಲಿಯುವಂಥ ಎಲ್ಲ ಒಂದು ವಿಧಾನ ಮುಂದೆ ಇದು ಅಳವಡಿಸ್ತೈತೆ ಅಂತ ಹೇಳ್ತಾರೆ. ಪರಲೋಕಕ್ಕೆ ಒಂದು ಮೆಟ್ಟಲ್ ಅಂತ ಹೇಳ್ಬೋದು, ದೇವರ ರಾಜ್ಯಕ್ಕೆ ನಾವು ಹೋಗುವಂಥ ಒಂದು ಹೆಜ್ಜೆ ಅಂತ ಹೇಳ್ಬೋದು. ನಾವು ಹೆಂಗೆ ನಾವು ದೇವರ ಬಳಿಗೆ ಬರೋದಕ್ಕೆ ನಮಗೆ ಇಲ್ಲಿ ಎಲ್ಲ ರೀತಿಯಿಂದ ದೇವರು ಆತನ ತಿಳಿಸಿಕೊಡುವುದಕ್ಕೆ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿದ. ಅದಕ್ಕೆ ನಾವು ಯಾರ ಬಳಿಗೆ ಬರ್ತೇವೆ? ಇಲ್ಲಿ ಜೀವ ಸ್ವರೂಪನಾದ ದೇವರ ಕುಮಾರನಂತ ಹೇಳ್ತಾರೆ. ಇಲ್ಲಿ ನಾವು ನೋಡ್ತಿರುವಾಗ ಇಲ್ಲಿ ನಾವು ಆತನ ಭಕ್ತರಾಗಿ, ಆತನ ಮಕ್ಕಳಾಗಿ ನಾವು ಸೇರಿ ಬರುವಂಥದ್ದು ದೇವರಿಗೆ ಎಷ್ಟೋ ಸಂತೋಷ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಚಿಯೋನ್ ಪರ್ವತ ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಂದದ್ದು ಎಲ್ಲವೂ ಕದಲ್ತೈತೆ ಅಂತ ಹೇಳ್ತಾನೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಸುವಾರ್ತೆಯಲ್ಲಿ ನೋಡ್ರಿ, ಭೂಲೋಕದಲ್ಲಿ ಸಮಸ್ತವು ಎಲ್ಲವೂ ಲಯವಾಗಿ ಹೋಗ್ತೈತೆ, ಆದರೆ ದೇವರ ಮಾತುಗಳು ಸದಾ ಇರ್ತಾವ ಅಂತ ಹೇಳ್ತಾನೆ. ಇಲ್ಲಿ ನಾವು ಕದಲುವಂಥದ್ದು ಅಂತ ಹೇಳ್ತಾನೆ. ಅಲ್ಲಿ ಮುಂದೆ ಬರ್ತಾ ಅಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸಲ್ಪಡ್ತದೆ ನೋಡ್ರಿ. ಯಾಕಂತಂದ್ರೆ ಅಲ್ಲಿ 26ನೇ ವಚನದಲ್ಲಿ ಆತನ ಧ್ವನಿಯು ಆ ಕಾಲದಲ್ಲಿ ಭೂಮಿயை ಕದಲಿಸಿತ್ತು,
ಈಗಲಾದರೂ ಆತನು ಇನ್ನೊಂದು ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡಗಿಸುವೆನೆಂದು ವಾಗ್ದಾನ ಮಾಡಿದ್ದಾನೆ. ಇಲ್ಲಿ ನೋಡು, ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನಗಿದೆ. ಯಾರು ಹೇಳ್ತಾನೆ? ಯೇಸು ಸ್ವಾಮಿ ಹೇಳ್ತಾನೆ. ಇಲ್ಲಿ ಆತನ ಹೀಗೆ ಹೇಳ್ತಾನೆ, ನಂಬುವವರಿಗೆ ನೋಡ್ರಿ, ನಿಮಗೆ ನಿತ್ಯ ಜೀವ ಬೇಕಂದ್ರೆ ನನ್ನನ್ನು ಹಿಂಬಾಲಿಸಿರಿ. ಯೇಸು ಸ್ವಾಮಿ ಕಾಲದ ಜೀವಿತದಲ್ಲಿ ಎಷ್ಟೋ ಜನರ ಬಳಿಗೆ ಸ್ವಾಮಿ ಹೋದ, ಅವ್ರಿಗೆ ಹೇಳ್ತಿದ್ದ, ನೀವು ನನ್ನನ್ನು ಹಿಂಬಾಲಿಸಿರಿ. ಇಷ್ಟು ಹೇಳ್ತಿದ್ದ ಸ್ವಾಮಿ. ಅವ್ರಿಗೆ ಹೇಳ್ತಿದ್ದ, ನಾನು ನಿಮಗೆ ನನ್ನ ತಂದೆ ಮನೆಗೆ ನಿಮ್ಮನ್ನು ಸೇರಿಸ್ತೇನೆ, ಶಾಶ್ವತವಾಗಿರುವಂಥ ದೇವರ ರಾಜ್ಯದಲ್ಲಿ ನಾನು ನಿಮ್ಮನ್ನು ಸೇರಿಸ್ತೇನೆ ಅಂತ ಹೇಳ್ತಾನೆ. ಅದೇ ಭಕ್ತನಾದ ದಾವೀದನು ಹೇಳ್ತಾ ಇದ್ದಾನ, ನನ್ನ ಆತ್ಮವು ಯಾವಾಗಲೂ ದೇವರಿಗೆ, ಚೈತನ್ಯ ಸ್ವರೂಪನಾದ ದೇವರಿಗೆ ಕಾದುಕೊಂಡಿದೆ ಅಂತ ಹೇಳ್ತಾನೆ. ನೋಡ್ರಿ, ಆತನ ದೇವರಲ್ಲಿ ಎಷ್ಟು ಒಂದು ಕಲ್ತುಕೊಂಡಿದ್ದ, ತಿಳಿದುಕೊಂಡಿದ್ದಾರೆ ಎಂಬುದರ ಮೂಲಕ ಇಂದಿನ ಭಕ್ತರ ಬಗ್ಗೆ ನಾವು ಆಲೋಚಿಸಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇದೆಲ್ಲ ಎದಕ್ಕಾಗ್ಯಪ್ಪ ಅಂತಂದರೆ, ನಾವು ಮಾಡುವಂಥದ್ದು ಮುಂದೆ ಶಾಶ್ವತವಾಗಿ ಆತನ ರಾಜ್ಯದಲ್ಲಿ ನಾವು ಸೇರೋದಕ್ಕೋಸ್ಕರ ನಮಗೆಲ್ಲ ಈ ರೀತಿಯಿಂದ ಸಿದ್ಧವಾಗ್ತದೆ ಅಂತ. ಅದಕ್ಕೋಸ್ಕರ ನಾನು ಪರಲೋಕವನ್ನು ನಡೆಸುವೆನೆಂದು ವಾಗ್ದಾನ ಮಾಡಿದ್ದಾನೆ. ಇನ್ನೊಂದು ಸಾರಿ ಎಂದು ಮಾತನ್ನು ಆಲೋಚಿಸಿದರೆ ಕದಲಿಸಿರುವ ವಸ್ತುಗಳು ನಿರ್ಮೂತವಾಗುವುದರಿಂದ ತೆಗೆದು ಹಾಕಲ್ಪಡಬೇಕೆಂಬುದು ಸ್ಪಷ್ಟವಾಗುತ್ತದೆ. ಇಲ್ಲಿ ನೋಡ್ರಿ, ಭೂಮಿ ಮೇಲೆ ಇರುವಂಥದ್ದು ಎಲ್ಲವೂ ಲಯವಾಗಿ ಹೋಗ್ತದೆ ಅಂತ ಹೇಳ್ತಾನೆ. ಒಂದೂ ಇರೋದಿಲ್ಲ, ಎಲ್ಲವೂ ಸೃಷ್ಟಿಯಾಗಿರುವಂಥ ದೇವರು ತಾನ ಮೂಲಕನೇ ತಾನೇನಾದರೂ ಮಾಡ್ಬೋದು. ನೋಡ್ರಿ, ಒಂದೊಂದು ಕಡೆ ಇಲ್ಲಿ ನಾವು ಭೂಕಂಪ ನೋಡ್ತಾ ಇದೀವಿ, ಒಂದೊಂದು ಕಡೆ ಪ್ರಳಯ ನೋಡ್ತಾ ಇದೀವಿ, ಒಂದೊಂದು ಕಡೆ ಇದು ದೇವರು ಮಾಡೋ ಕೆಲಸ, ಇದು ಮನುಷ್ಯರು ಮಾಡೋಂಥದ್ದಲ್ಲ. ಅಯ್ಯೋ ಅಲ್ಲಿ ಹಿಂಗಾಯ್ತು, ಅಯ್ಯೋ ಇಲ್ಲಿ ಹಿಂಗಾಯ್ತು, ನಾವು ಅಷ್ಟೇ ಅಯ್ಯೋ ಅಂತ ಅನ್ಬೋದು. ಆದರೆ ದೇವರು ತನ್ನ ಇಷ್ಟಾನುಸಾರವಾಗಿ ಅದನ್ನು ಸರಿಪಡಿಸ್ತಿರ್ತಾನೆ, ಮತ್ತೆ ಇದು ನಡೆಸ್ತಿರ್ತಾನೆ. ಯಾಕಂತಂದ್ರೆ ಯುಗದ ಸಮಾಪ್ತಿವರೆಗೆ ನಾನು ಎಲ್ಲವನ್ನು ನಡೆಸ್ಕೊಂಡು ಹೋಗುತ್ತಾ ಇರ್ತೀನಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದಂತಂದ್ರೆ, ನಾವು ದೇವರಿಗಾಗಿ ನಾವು ಸದಾ ನಾವು ಆತನ ಬಳಿಗೆ ಬರಬೇಕಂತ ಹೇಳ್ತಾನೆ. ಅದಕ್ಕೋಸ್ಕರ ತೆಗೆದು ಹಾಕಲ್ಪಡಬೇಕೆಂದು ಸ್ಪಷ್ಟವಾಗ್ತದೆ. ಆಗ ಕದಲಿಸದೇ ಇರುವ ವಸ್ತುಗಳು ಸ್ಥಿರವಾಗಿಲ್ಲವು. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವರಾದ ನಾವು ಇವತ್ತು ಇಲ್ಲಿ ಭೂಮಿ ಕೂಡ ಕದಲಿಸ್ತೈತೆ, ಪ್ರತಿಯೊಂದು ಲಯವಾಗ್ತೈತೆ. ಆದರೆ ನಮ್ಮ ಒಂದು ನಿರೀಕ್ಷೆ, ನಮ್ಮ ಒಂದು ದೃಢ ವಿಶ್ವಾಸ ಯಾರ ಮೇಲೆ ಇರಬೇಕು? ಇಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರ ಮೇಲೆ ಭೂಮಿ ಆಕಾಶಗಳು ಅಳೆದು ಹೋಗ್ತಾವೆ ಅಂತ ಹೇಳ್ತಾನೆ. ಆದರೆ ದೇವ್ರ ಮಾತು ಎಂದಿಗೂ ಅಳೆದು ಹೋಗ್ತದೆ. ನಾವು ಆತನ ಮಾತಿನ ಮೇಲೆ ದೃಢವಾಗಿ ನಡಿಬೇಕಂತ ಹೇಳ್ತಾನೆ. ಅದಕ್ಕೋಸ್ಕರ ಇಲ್ಲಿ ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಇಲ್ಲಿ ನಾವು ಮಾಡುವಂಥದ್ದು ದೇವರಿಗೆ ಇಷ್ಟಪೂರ್ವಕವಾಗಿರಬೇಕು. ನಾವು ಬರೀ ಏನೋ ಸಿಗ್ತೈತೆ ಅದು ಇದಂತಲ್ಲ, ದೇವರು ನಮಗೆಲ್ಲ ಮೇಲ್ ಮಾಡಿದ್ದಾನೆ, ನಾವು ನೆನೆಸ್ಕೊಳ್ಬೇಕು, ನಾವು ಕೃತಜ್ಞತೆ ಸಲ್ಲಿಸಬೇಕು. ಪದೇ ಪದೇ ದೇವರ ಬಳಿಗೆ ಬರೋದ್ರ ಮೂಲಕ ಆತನನ್ನು ನಾವು ಸಂತೋಷ ಪಡಿಸ್ಬೇಕು. ಯಾಕಂದ್ರೆ ದೇವರು ನಮ್ಮನ್ನು ಕಾಪಾಡಿದ್ರು. ಈಗ ನಮ್ಮ ಮಕ್ಕಳು ನಮ್ಮ ಬಳಿಗೆ ಬರ್ತಾರೆ, ಕಷ್ಟ ಸುಖ ನಮಗೇನೆ ಹೇಳ್ತಾರೆ ಅವರು. ಆದರೆ ಅವ್ರು ನೋಡಿ ನಾವೇ ದುಃಖ ಪಡೋರು ನಾವೇ, ಸಂತೋಷ ಪಡೋರು ನಾವೇ. ಆದರೆ ದೇವರು ಎಲ್ಲವೂ ತನಗೆ ಗೊತ್ತಿದೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾನ, ಆದರೆ ದೇವರಿಗೆ ಕೃತಜ್ಞತೆ ಉಳ್ಳವರು ಆತನಿಗೆ ಸಮರ್ಪಕವಾದ ಆರಾಧನೆಗೆ ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕಂದರೆ ನಮ್ಮ ದೇವರು ದಹಿಸುವ ಅಗ್ನಿ ಆಗಿದ್ದಾನಂತ. ಇಲ್ಲಿ ನೋಡ್ರಿ, ಸಮಸ್ತವು ದೇವರ ಕೈಯಲ್ಲಿರೋದ್ರಿಂದ ಆತನ ತನ್ನಿಷ್ಟ ಪ್ರಕಾರವಾಗಿ ಮಾಡುವ ಆತನಾಗಿದ್ದಾನೆ. ಇವತ್ತು ನಮ್ಮ ಇಷ್ಟ ಏನಾಗಿದೆ ಅಂತಂದರೆ ದೇವರಿಗಾಗಿ ಮಕ್ಕಳಾಗಿ ಆತನಿಗೆ ಮೆಚ್ಚುಗೆ ಇರುವಂಥ ಕೆಲಸಗಳು ನಾವು ಮಾಡೋದು. ಸೊ ಅದಕ್ಕೋಸ್ಕರ ಯಾವ ರೀತಿಯಿಂದ ನಾವು ಮುಂದೆ ಕೂಡಿ ಆತನ ಭಕ್ತರಾಗಿ ನಾವು ನಡೀಬೇಕೆಂಬುದರ ಮೂಲಕ ಇಲ್ಲಿ ಬರೆಯಲ್ಪಟ್ಟಿದೆ. 1ನೇ ಥೆಸಲೋನಿಕದವರ ಬರೆದ ಪತ್ರಿಕೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, 3ನೇ ಅಧ್ಯಾಯ 8ನೇ ವಚನದಲ್ಲಿ, ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನನಗೆ ಜೀವ ಕಳೆ. ಇಲ್ಲಿ ಪೌಲ ಹೇಳ್ತಾ ಇದ್ದಾನ ಆ ಒಂದು ಸಭೆಯವರಿಗೆ, ವಿಶ್ವಾಸಿಗಳಿಗೆ, ನೀವು ದೇವರಲ್ಲಿ ನಂಬಿಗಸ್ತರಾಗಿ ನಡೆದರೆ ನನಗೆ ಸಂತೋಷ. ಯಾಕಂತಂದರೆ ನೀವು ಆತನಿಗಾಗಿ ಜೀವಿಸ್ತೀರಿ, ನನಗಾಗಿ ಅಲ್ಲ. ನಾನು ಕೂಡ ಆತನಿಗಾಗಿಯೇ ಜೀವಿಸ್ತಾ ಇದ್ದೀನಿ. ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನಮಗೆ ಜೀವ ಕಳೆ. ನಿಮ್ಮ ನಿಮಿತ್ತವಾಗಿ ನಮಗೆ ದೇವರ ಮುಂದೆ ನಮಗಿರೋ ಎಲ್ಲ ಸಂತೋಷಕ್ಕಾಗಿ ದೇವರಿಗೆ ತಕ್ಕಷ್ಟು ಸ್ತೋತ್ರ ಮಾಡುವನೆಂದು ನಿಮ್ಮಿಂದ ಹೇಗಾದರೂ ಇತ್ತು ನಿಮ್ಮ ಮುಖವನ್ನು ನೋಡುವುದಕ್ಕೆ, ನಿಮ್ಮ ನಂಬಿಕೆಯ ಕೊರತೆಗಳನ್ನು ನೀಗುವುದಕ್ಕೂ ನಮಗೆ ಅನುಕೂಲವಾಗಬೇಕೆಂದು ನಾನು ಹಗಲಿರುಳು ದೇವರನ್ನು ಆತ್ಮದಿಂದವಾಗಿ ಬೇಡುವವರಾಗಿದ್ದೇವೆ. ನಮ್ಮ ತಂದೆಯ ದೇವರಿಗೂ ನಮ್ಮ ಕರ್ತನಾದ ಯೇಸು ನಮಗೆ ನಿಮ್ಮ ಬಳಿಗೆ ಬರುವುದಕ್ಕೆ ಮಾರ್ಗವನ್ನು ಸರಾಗ ಮಾಡಲಿ. ನಿಮ್ಮಲ್ಲಿ ನಮ್ಮ ಪ್ರೀತಿ ಹೇಗೆ ಹಾಗೆಯೇ ನಿಮ್ಮ ಪ್ರೀತಿ ಒಬ್ಬರ ಮೇಲೆ ಒಬ್ಬರು ಎಲ್ಲ ಮನುಷ್ಯರ ಮೇಲೆ ಅಭಿವೃದ್ಧಿ ಹೊಂದಿ ಅತ್ಯಧಿಕವಾಗಿ ಕರ್ತನನ್ನು ಅನುಗ್ರಹಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾಗುವಾಗ ತಂದೆಯ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ ಅಂತ ಹೇಳ್ತಾನೆ.
ಇಲ್ಲಿ ನಾವೆಲ್ಲ ಮಾಡಿರುವಂಥದ್ದು ನಡೆದಿರುವಂಥದ್ದು ವ್ಯರ್ಥವಾಗಿ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಪೌಲ ಥೆಸಲೋನಿಕದವ್ರಿಗೆ ಹೇಳ್ತಾ ಇದ್ದಾನ, ನೋಡ್ರಿ ನೀವೆಲ್ಲ ಪ್ರಯಾಸ ಪಡುವಂಥದ್ದು ಒಂದು ದಿವಸ ನಿಮಗೆ ಅದು ಲಾಭ ಆಗ್ತತೆ. ನಾವು ಇಷ್ಟು ಬೇಡಿದ್ವಿ ಅಷ್ಟು ಬೇಡಿದ್ವಿ ನಮ್ಗೆ ಏನೂ ಆಗಲಿಲ್ಲ. ಇಲ್ಲಿ ಅಪೊಸ್ತಲರು ಕೂಡ ಕೇಳ್ತಾರೆ, ಸ್ವಾಮಿ ಎಲ್ಲ ನಿನ್ನ ಬಿಟ್ಟು ಬಂದೀವಿ, ಸ್ವಾಮಿ ನಮಗೇನು ಸಿಗ್ತದೆ? ಮುಂದಿನ ರಾಜ್ಯದಲ್ಲಿ ನೀವು ನನ್ನ ಬಳಿಯಲ್ಲಿ ಇರ್ತೀರ. ಪರಲೋಕ ರಾಜ್ಯದಲ್ಲಿ ಮುಂದೆ ತೋರಿಸ್ತಾ ಇದ್ದಾರ. ಅಲ್ಲಿ 12 ಮಂದಿ ಬಲಗಡೆ, 12 ಮಂದಿ ಎಡಗಡೆ, ಮತ್ತೆ ದೇವರ ಸಿಂಹಾಸನದಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ರಾಜ್ಯ ಹೆಂಗಿರ್ತದೆ? ಅಲ್ಲಿ ಯೇಸು ಕ್ರಿಸ್ತನೇ ಪ್ರತಿಯೊಬ್ಬರಿಗೆ ನ್ಯಾಯ ತೀರ್ಪು ಕೊಡ್ತಾನೆ. ಇವ್ರು ನನ್ನ ಮಕ್ಕಳು, ಇವ್ರು ನನ್ನ ಮಕ್ಕಳು, ಇವ್ರು ನನ್ನನ್ನು ಆರಾಧಿಸಿದರು, ಇವರು ಈ ರೀತಿಯಿಂದ ಭಕ್ತಿಯಿಂದ ನಡೆದರು ಅಂತೇಳಿ ನಮ್ಮ ಬಗ್ಗೆ ಆತನಲ್ಲಿ ತಿಳಿಸುವವನಾಗಿದ್ದಾನೆ. ನೋಡ್ರಿ, ಈ ರೀತಿಯಿಂದ ನಾವು ಭಕ್ತಿಪೂರ್ವಕವಾಗಿ ನಾವು ಆರಾಧನೆ ಮಾಡಬೇಕು. ಯಾಕಂತಂದ್ರೆ ನಾವು ನಡೆಯಿಂದಲೇ ನುಡಿಯಿಂದಲೇ ಏನು ಮಾಡಿದ್ರು ಕೂಡ ಅದು ದೇವರಿಗೆ ಸಲ್ಲುವಂಥದ್ದಾಗಿರುತ್ತೆ. ಅದಕ್ಕೋಸ್ಕರವಾಗಿ ಮತ್ತೆ ಮುಂದೆ ಹೇಳ್ತಾ ಇದ್ದಾನ, ಕೊಲೊಸ್ಸೆಯವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತಾ ಇದ್ದಾನ. ಅಲ್ಲಿ ಮುಂದೆ ಕೆಳಗೆ ಬರ್ತಾ ಬರ್ತಾ, ಆದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವ ಭಾವಗಳನ್ನು ಸಾಯಿಸಿರಿ, ಜಾರತ್ವ, ಬಂಡತನ, ಕಾಮಾಭಿಲಾಷೆ, ದುರಾಸೆ, ವಿಗ್ರಹಾರಾಧನೆ, ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡ್ರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ಈ ಧರ್ಮಗಳು ಅಧೀನದಲ್ಲಿದ್ದ ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೋಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡ್ರಿ. ಒಬ್ಬರಿಗೊಬ್ಬರು ಸುಳ್ಳಾಡದೇ ಇರ್ರಿ. ನೀವು ಪೂರ್ವ ಸ್ವಭಾವವನ್ನು ತೆಗೆದರೆ ಅದರ ಕೃತ್ಯಗಳ ಕೂಡ ತೆಗೆದುಬಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯವರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಇದನ್ನು ಧರಿಸಿಕೊಂಡವರಲ್ಲಿ ಗ್ರೀಕನು ಯಹೂದ್ಯನು ಎಂಬ ಭೇದವಿಲ್ಲ, ಸುನ್ನತಿ ಮಾಡಿಸಿಕೊಂಡವನು ಸುನ್ನತಿ ಮಾಡಿಸಿಕೊಳ್ಳದವರು ಎಂಬ ಭೇದವಿಲ್ಲ, ಮೆಚ್ಚಲಿ ಪೂರ್ಣ ಎಂಬ ಹೆಸರುಗಳಿಲ್ಲ, ಆಳು ಒಡೆ ಎಂಬ ಭೇದವಿಲ್ಲ. ಆದರೆ ಕ್ರಿಸ್ತನು ಸಮಸ್ತರಲ್ಲಿ ಸಮಸ್ತವೂ ಆಗಿರುವನು. ಹೀಗಿರುವುದರಿಂದ ನೀವು ದೇವರಿಂದಲೂ ಆರಿಸಿಕೊಂಡವರು, ಪ್ರತಿಷ್ಠರು, ಪ್ರಿಯರಾಗಿರುವುದರಿಂದ ಕನಿಕರ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸಿದರೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಸಹ ಕ್ಷಮಿಸಿರಿ. ಇದಾದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕ್ರಿಸ್ತನಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರಿ. ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ವೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿ, ಬುದ್ಧಿ ಹೇಳಿಕೊಳ್ಳಿ. ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳನ್ನು ದೇವರಿಗೆ ಗಾನ ಮಾಡಿರಿ. ನೀವು ನಡೆಯಿಂದಾಗಲಿ ಏನು ಮಾಡಿದರು ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡಿರಿ. ಆತನ ಮೂಲಕವಾದ ತಂದೆಗೆ ದೇವರಿಗೆ ಕೃತಜ್ಞತಾಸ್ತುತಿ ಸಲ್ಲಿಸಿರಿ ಅಂತ ನೋಡ್ರಿ. ನಾವು ಯಾವ ರೀತಿಯಿಂದ ನಾವು ಬೆಳಿಬೇಕು ಎಂಬುದರ ಮೂಲಕ ಇಲ್ಲಿ ನಮಗೆ ದೇವರು ತೋರಿಸ್ತಾರೆ. ಸುಮ್ಮನೆ ನಾವು ಹೋದ್ರೆ ಏನೋ ಆ ಥರ ಇಲ್ಲ, ಪೂರ್ಣ ಮನಸ್ಸಿನಿಂದ ಪೂರ್ಣ ಭಕ್ತಿಯಿಂದ ಅಂತೇಳಿ ಯಾವ ರೀತಿಯಿಂದ ಇರಬೇಕು. ಕ್ರೈಸ್ತನ ಮಕ್ಕಳು ಮುಂದೆ ಬರಿತಾ ಇದ್ದಾನೆ. ಮತ್ತು ಸಹೋದರರು ಹೆಂಗ ನೀವು ಒಬ್ಬರನ್ನೊಬ್ಬರನ್ನು ಸತ್ಕರಿಸ್ಕೋಬೇಕು, ಮರ್ಯಾದೆಯಲ್ಲಿ ನೀವು ನಡಿಬೇಕು ಎಂಬುದರ ಮೂಲಕ ಸ್ಪಷ್ಟವಾಗಿ ಬರೀತಿದೆ. ನಾವು ಈ ಮಾಡುವಂಥ ಒಂದು ಆರಾಧನೆ ಮುಂದೆ ಅದು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆ ಒಂದು ಯೆರೂಸಲೇಮಿನಲ್ಲಿ, ಆ ಒಂದು ದೇವರ ರಾಜ್ಯದಲ್ಲಿ ನಾವು ಸೇರೋದಕ್ಕೋಸ್ಕರ ನಮಗೆ ಈ ರೀತಿಯಿಂದ ಇಲ್ಲಿ ಪ್ರಾಕ್ಟಿಕಲ್ ಆಗಿದೆ. ಸೊ ಅದಕ್ಕೋಸ್ಕರವಾಗಿ ನಾವು ಯಾವುದಕ್ಕೋಸ್ಕರವಾಗಿ ಪ್ರಯಾಸ ಪಡ್ತೀವಿ ಎಂಬುದರ ಮೂಲಕ ನೋಡುತ್ತಿರುವಾಗ ಚಿಯೋನ್ ಪರ್ವತ ಮತ್ತು ಯೇಸು ಕ್ರಿಸ್ತನು ಆತನು ಬಂದು ತನ್ನ ಸಭೆ ಮೊದಲಿಗಿಂತ ಎತ್ತಿಕೊಂಡು ಹೋಗೋದಕ್ಕೆ ಸಿದ್ಧರಾಗೋದಕ್ಕೋಸ್ಕರ ಭಕ್ತರಾಗಿರುವಂಥವ್ರು ನಾವೆಲ್ಲರೂ ಪ್ರಯಾಸ ಪಡುವವರಾಗಬೇಕು. ಈ ಒಂದು ಆರಾಧನೆ ದೇವರಿಗೆ ಭಕ್ತಿಪೂರ್ವಕವಾಗಿ ನುಡಿಯಿಂದಲೇ ಅಂತ ಹೇಳ್ತಾನೆ. ನಾವೇನು ಮಾಡ್ತಾ ಇದ್ದೀವಿ ಅದು ಸಹ ಇತರಿಗೆ ಅದು ತಿಳಿಯಲ್ಪಡಿಸೋದಕ್ಕೋಸ್ಕರವಾಗಿ ನಾವು ಪ್ರಯಾಸ ಪಡೋಣ. ಯಾಕಂತಂದರೆ ದೇವರು ಸಿಕ್ಕುವ ಕಾಲದಲ್ಲಿ ಆತನಿಗೆ ಆಶ್ರಯಿಸಿರಿ ಅಂತ ಹೇಳ್ತಾನೆ. ಯಾವ ರೀತಿಯಿಂದ ದೇವರು ನಮಗೆ ಸಿಗ್ತಾನೆ? ನಾವು ಹಿಂಗೆ ಒಬ್ರಿಗೊಬ್ಬರು ಅನುಕೂಲ ಮಾಡಿಕೊಂಡು ನಾವು ಒಬ್ರಿಗೊಬ್ಬರು ಸೇರಿ ಬಂದು ಒಬ್ಬರೊಬ್ಬರು ಆತ್ಮದಿಂದಲೂ ನುಡಿಗಳಿಂದಲೂ ದೇವರನ್ನು ಸ್ತುತಿಸ್ತಾ ಇರುವಾಗ ದೇವರು ಮತ್ತೆ ನಮ್ಮಲ್ಲಿ ತನ್ನ ಆತ್ಮ ಇಡ್ತಾನೆ. ಪ್ರೇರೇಪಣೆ ಮೂಲಕವಾಗಿ ಒಳ್ಳೆಯ ಕಾರ್ಯಗಳನ್ನು ಮುಂದೆ ತರ್ತಾನಂತ. ಅದಕ್ಕೋಸ್ಕರವಾಗಿ ನಾವು ನೋಡ್ರಿ, ಭೂಮಿಗೂ ಪರಲೋಕ ಎಲ್ಲ ಸಮಸ್ತ ಅಧಿಕಾರ ಯೇಸು ಕ್ರಿಸ್ತನಿಗೋಸ್ಕರ ಕೊಡಲ್ಪಟ್ಟಿರೋದ್ರಿಂದ ನಾವು ಆತನ ಮಾತುಗಳನ್ನು ಕೇಳುತ್ತಾ ಆತನ ಭಕ್ತರಾಗಿ ನಾವು ಜೀವಿಸೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ